ಮಾಡತಕ್ಕಂಥ ಅಗತ್ಯವಿದೆ. ಈ ಸಂದರ್ಭದೊಳಗೆ ನನಗೆ ದಕ್ಷಿಣ ಆಫ್ರಿಕಾದ ಒಬ್ಬ ರೈಟರ್ ಗುಯುವಾ ಥಿಯಾಂಗೋ ಗಿಕಯು ಎನ್ನುವ ಒಂದು ಬುಡಕಟ್ಟು ಸಮುದಾಯಕ್ಕೆ ಸೇರಿದಂಥ ಬಹುದೊಡ್ಡ ರೈಟರ್, ಒಬ್ಬ ಸಾಹಿತಿಯವರು, ಗುಯುವಾ ಥಿಯಾಂಗೋ ಅಂತ. ಅವಾಗ ಹೇಳಿದ ಒಂದು ಮಾತು ನನಗೆ ಹೆಚ್ಚು ಪ್ರಸ್ತುತ ಅಂತ ಅನಿಸುತ್ತೆ ನಮ್ಮ ದೇಶದ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ. ಯಾಕೆಂದ್ರೆ ನಮ್ಮ ದೇಶದ ಚರಿತ್ರೆ ಮತ್ತು ಸೌತ್ ಆಫ್ರಿಕಾದ ಚರಿತ್ರೆಯೂ ಕೂಡ ಏನು ಭಿನ್ನ ಅಲ್ಲ. ಕಾರಣ ಇವತ್ತು ಸೌತ್ ಆಫ್ರಿಕಾ ಯಾವ ದುಸ್ಥಿತಿಯಲ್ಲಿದೆಯೋ ಆ ದುಸ್ಥಿತಿಯನ್ನ ಕಂಡವನಾಗಿ ಅವನು ಈ ಮಾತುಗಳನ್ನು ಹೇಳಿದ್ದಾನೆ. ಹೆಣ್ಣೆಂದರೆ ಕರುಣೆಯ ಕಡಲು, ಮಮತೆಯ ಮಡಿಲು, ಸಂಸಾರ ಸಾಗರ ದಾಟಿಸುವ ದ್ರೋಣಿ ಎಂದು ಕರೆಯುತ್ತಾರೆ. ಆದರೆ 30ರ ಆಜುಬಾಜಿನ ಸದ್ಗುಣಿ ಮಹಿಳೆ ಕಷ್ಟದಲ್ಲಿರುವವರ ಸಂಕಷ್ಟ ಪರಿಹರಿಸಲು ತನ್ನದೇ ಮಾರ್ಗ ಕಂಡುಕೊಂಡಿದ್ದಾರೆ. ಅವರ ಹೆಸರು ಆಶಾವಿ. ಜಯಪುರ ಗ್ರಾಮದ ವೆಂಕಟಪ್ಪ ಮತ್ತು ಸಾಕಮ್ಮ ದಂಪತಿಗಳ ಮಗಳಾಗಿ 1992 ಮಾರ್ಚ್ 12ರಂದು ಜನಿಸಿದ ಇವರು ಬೊಂಬೆಗಳ ನಾಡು ಚನ್ನಪಟ್ಟಣದ ವೆಂಕಟ ಸ್ವಾಮಿಯ ಕರ್ತವ್ಯ ಗೊಂಬೆಯಾಗಿ ಕರೆಯಿದರು. ತೇಜಸ್ ಮತ್ತು ಮನೀಶ್ ಇಬ್ಬರು ಮಕ್ಕಳ ತಾಯಿಯಾಗಿರುವ ಆಶಾಕ್ಕನ ಧೈರ್ಯ ಎಲ್ಲರೂ ಮೆಚ್ಚುವಂತಹದ್ದು. ಭೀಕರ ಅಪಘಾತ ಮತ್ತು ಅನಾಹುತಕ್ಕೊಳಗಾಗಿ ಛಿದ್ರವಾದ ಚದುರಿದ ಅಂಗಾಂಗಗಳನ್ನು ಅಂಜದೆ ಅಳುಕದೆ ಒಟ್ಟುಗೂಡಿಸಿ ಚೀಲದಲ್ಲಿ ತುಂಬುತ್ತಾರೆ. ಯಾವುದೇ ಶವ ಕೊಳೆತು ನಾರುತ್ತಿದ್ದರೂ ಹೇಸದೆ ಹೆದರದೆ ದೇಹವನ್ನು ಎತ್ತುವ ಇವರ ಸಾಹಸ ನೋಡುವಾಗಲೇ ರೋಮಾಂಚನವಾಗುತ್ತದೆ. ಗಣ್ಯರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮುಂಭಾಗದಲ್ಲಿದ್ದಂಥ ನನ್ನೆಲ್ಲ ಪ್ರೀತಿಯ ಸಹೋದರ ತಂದೆ ಸಮಾಜದ ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ನನ್ನ ಹೆಸರು ಆಶಾ ಅಂತೇಳಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಜೈಪುರ ಅಂತೇಳಿ ಒಂದು ಗ್ರಾಮದಲ್ಲಿ, ರಾಮನಗರ ಪಕ್ಕದಲ್ಲಿ ಒಂದು 5 ಕಿಲೋಮೀಟರ್ ಬರುತ್ತೆ. ಹಳ್ಳಿನಲ್ಲಿ ಹುಟ್ಟಿ ಬೆಳೆದಿದ್ದು. PUC ತನಕ ಓದಿ ನಂತರ ನನ್ನ ತಂದೆ ಮದುವೆ ಮಾಡ್ತಾರೆ. ಮದುವೆ ವೆಂಕಟಸ್ವಾಮಿ ಅನ್ನೋನ ಮದುವೆ ಆಗ್ತೀನಿ. ಚನ್ನಪಟ್ಟಣ ಹತ್ರ ಬ್ರಹ್ಮಣಿಪುರ ಅನ್ನೋ ಒಂದು ಗ್ರಾಮಕ್ಕೆ ಮದುವೆ ಆಗ್ತೀನಿ. ನಂತರ ನಾನು ಕೂಡ ಒಂದು ಆಫೀಸಲ್ಲಿ ಕೆಲ್ಸಕ್ಕೆ ಹೋಗಿ ಮಕ್ಕಳು, ಮನೆ, ಅತ್ತೆ, ಮಾವ, ಗಂಡ ಅಂತೇಳಿ ಮನೆಯಲ್ಲಿ ಇರ್ತೀನಿ. ಅಚಾನಕ್ ನಮ್ಮ ಮಾವನ ಕಡೆಯಿಂದ ಒಂದು ಫೋನ್ ಬರುತ್ತೆ. ಅಂದ್ರೆ ಆಫೀಸ್ನಲ್ಲಿ ಕೆಲಸ ಮಾಡೋರು ನಾವೆಲ್ಲರೂ ಸೇರಿ ಒಂದು ಬರಂತ ಸಂಬಳದಲ್ಲಿ ಸ್ವಲ್ಪ ಸ್ವಲ್ಪ ಹಣನ ಕೂಡಿಡ್ತಾ ಇರ್ತೀವಿ. ಯಾರಾದ್ರೂ ಕಷ್ಟ ಅಂತ ಫೋನ್ ಮಾಡಿದ್ರೆ ಮಕ್ಕಳು ಫೀಸು ಅಥವಾ ನಮ್ಮ ಆಂಬ್ಯುಲೆನ್ಸ್. ಈ ಸಂಘಟನೆಗೂ ಸಾಹೇಬ್ರಿಗೂ ಅವಿನಾವ ಸಂಬಂಧ. ಈಗ ಆಶಾರವರಿಗೆ ನಾವು ಅಭಿನಂದನೆಯನ್ನ ಮಾಡಿದ್ವಿ. ಅಭಿನಂದನೆ ಯದ್ದಪ್ಪ ಮತ್ತೆ ಮುನಿಸಾದಮ್ಮ ಹೆಸರಿನಲ್ಲಿ ನಾವು ಸ್ಮರಣೆ ಮಾಡಿದ್ದು. ಯಾಕೆಂದ್ರೆ ಅಧಿಕಾರಿಗಳಿಗೆ ವರ್ಷದಿಂದ ಕೊಟ್ಟರು ಸಾಹೇಬ್ರು. 4 ವರ್ಷದಿಂದ ಯಾಕೆ ಕೊಟ್ಟರು ನಮ್ಮ